ಎಲ್ಲ ಮತಗಳಲ್ಲಿ ಕೂಡ ಸಮಾನವಾದ ಗೌರವವನ್ನು ಇಟ್ಕೊಂಡು ಎಲ್ಲರೂ ಒಳಿತನ್ನೇ ಬಯಸ್ತಿದ್ದಂತಹ ಗುರು ನಾನಕರು ನಮ್ಮ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ಮಾನವತಾವಾದಿ. ಅವರ ಮನಸ್ಸು ಕನ್ನಡಿಯಷ್ಟು ಶುಭ್ರ. ತಪಸ್ಸಿನಿಂದಾಗಿ ಮತ್ತೊಬ್ಬರ ಮನಸ್ಸನ್ನು ತೀವ್ರವಾಗಿ ತಿಳಿಬಲ್ಲಷ್ಟು ತೀಕ್ಷ್ಣವಾಗಿತ್ತು ಅವರು. ಒಂದು ಬಾರಿ ಅವರ ಮುಸಲ್ಮಾನ್ ಸಹಿತ ಒಬ್ಬ ತನ್ನ ಜೊತೆಗೆ ಮಸೀದಿ ಬಂದು ಪ್ರಾರ್ಥನೆ ಮಾಡುವಂತೆ ಒತ್ತಾಯ ಮಾಡಿದ. ಆಯಿತು ಅಂದರು. ಅವನು ಒತ್ತಾಯಕ್ಕೆ ಮಾಡೋದು ನಾನಕರ ಮಸೀದಿಗೆ ಹೋದರು. ಅಲ್ಲಿ ಮೊಣಕಾಲುವರಿ ಪ್ರಾರ್ಥನೆ ಮಾಡ್ತಿದ್ದಾಗ ನಾನಕರು ಹಾಗೆ ಮೌನವಾಗಿ ನಿಂತೇ ಇದ್ರು. ಅವರ ಸ್ನೇಹಿತ ಮುಲ್ಲಾಕ್ ಸಿಟ್ಟು ಬಂತು. ನೀನು ನನ್ನ ಹಾಗೆ ಯಾಕೆ ಮೊಣಕಾಲುವರಿ ಕುರಿತು ಪ್ರಾರ್ಥನೆ ಮಾಡೋದು ಬಿಟ್ಟು ನಿಂತೇ ಇದ್ದಿ ಅಂತ ಕೇಳಿದ. ಅದು ನಗುತ್ತಾ ನಾನಕರು ಹೇಳಿದರು, ನೀನೇನೋ ಕುಳಿತು ಕಣ್ಣು ಮುಚ್ಚಿ ಆ ಪವಿತ್ರವಾದ ಮಂತ್ರಗಳನ್ನು ಹೇಳ್ತಾ ಇದ್ದೆ, ಅದು ನಿನ್ನ ಮನಸ್ಸು ಮಾತ್ರ ಬೇರೆ ಬೇರೆ ಕುದುರೆ ಲಾಯಿಗಳಲ್ಲಿ ಓಡ್ತಾ ಇತ್ತಲ್ಲ ಏನು ಅಂದವನು. ನಿನ್ನ ಮನಸ್ಸು ಬೇರೆ ಬೇರೆ ಲಾಯಿಗಳಲ್ಲಿ ಕುದುರೆಗಳ ಸುತ್ತಾ ಇತ್ತು, ಅದನ್ನೇ ನಾನು ನೋಡ್ತಾ ಇದ್ದೆ ಅಂದರು. ಅವನಿಗೆ ಆಶ್ಚರ್ಯ ಆಯಿತು. ಯಾಕಂದರೆ ಅವನಿಗೆ ಪ್ರಾರ್ಥನೆ ಮುಗಿದ ನಂತರ ಲಾಯಿಗಳಿಗೆ ಹೋಗಿ ಒಂದು ಕುದುರೆ ಕೊಂಡ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದ್ದ. ಪ್ರಾರ್ಥನೆ ಮಾಡುವಾಗಲೂ ಅದೇ ಯೋಚನೆಯಲ್ಲೇ ಇದ್ದ. ಬಾಯಿ ಯಾಂತ್ರಿಕವಾಗಿ ಮಂತ್ರಗಳನ್ನು ಹೇಳ್ತಾ ಇತ್ತು. ನಮಗೆಲ್ಲ ಅನುಭವ ಆಗಿಲ್ವ ಸ್ವಾಮಿ? ಯಾವುದೋ ಮಂತ್ರ, ಸ್ತೋತ್ರ, ವಚನ ಬಾಯಿಗೆ ಬರ್ತಾ ಇರುತ್ತೆ. ಕಣ್ಣು ಮುಚ್ಕೊಂಡು ಹೇಳ್ತಾ ಇರ್ತೀವಿ ಮಂತ್ರಗಳನ್ನು. ಬಾಯಿ ಮಂತ್ರ ಹೇಳ್ತಾ ಇರುತ್ತೆ. ಅಭ್ಯಾಸ ಬಲದಿಂದ ಮನಸ್ಸಲ್ಲಿ ಏನೇನೋ ನಡೆದಿರುತ್ತೆ, ಏನೇನೋ ಚಿಂತೆ, ಯಾವುದೋ ವಿಚಾರ ನಡೆದಿರುತ್ತೆ. ಹಾಗೆ ಆದದ್ದನ್ನು ಇವರು ಕಂಡ್ರು. ನಾನಕರು ಕಂಡು ಹೇಳಿದ್ರಂತೆ, ಅಲ್ಲಪ್ಪ ನಿನ್ನ ಪ್ರಾರ್ಥನೆಗೆ ಅರ್ಥ ಇದೆಯಾ? ಏನೋ ಬಾಯಿಂದ ಯಾಂತ್ರಿಕವಾಗಿ ಒಂದಿಷ್ಟು ಮಂತ್ರ ಹೇಳ್ತೀಯ, ಅದ್ರ ಮನಸ್ಸಲ್ಲಿ ಅದು ಪ್ರಾರ್ಥನೆ ಇಲ್ಲಲ್ಲಪ್ಪ ನಿನಗೆ ಅಂತ. ಇದು ನಾನಕರು ಅಂದರೆ, ನಾವು ಪ್ರಾರ್ಥನೆ ಮಾಡಿದಾಗ ನನ್ನ ದೇಹ ಮನಸ್ಸು ಒಂದಾಗಿ ಭಗವಂತನ ಹತ್ರ ಕೈ ಚಾಚಿ ಬೇಡ್ಕೋಬೇಕು. ಇನ್ನೊಂದು ಸಲ ನಾನಕರಿದ್ದ ಊರಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನು ಗುರು ನಾನಕರ ಭಕ್ತ. ಮೊದಮೊದಲು ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡಿ ನಿಧಾನಕ್ಕೆ ಮೇಲೆ ಬರ್ತಾ ಇದ್ದ. ದುಡ್ಡು ಸ್ವಲ್ಪ ಸ್ವಲ್ಪ ಸಂಗ್ರಹ ಆಗ್ತಾ ಇತ್ತು. ಈ ದುಡ್ಡಿನ ಮಹಿಮೇನೆ ಅಂಥದ್ದು. ಸ್ವಲ್ಪ ದುಡ್ಡು ಮತ್ತಷ್ಟು ದುಡ್ಡಿನ ಹಸಿವನ್ನು ಹೆಚ್ಚಿಸ್ತದೆ. ಬರ್ಬರ್ತಾ ಆತ ತೂಕದಲ್ಲಿ, ವಸ್ತುಗಳ ಗುಣಮಟ್ಟದಲ್ಲಿ ಮೋಸ ಮಾಡತೊಡಗಿದ. ಸಾಕಷ್ಟು ಧನ ಸಂಗ್ರಹ ಆದರೂ ಕೂಡ ಅವನ ಆಸೆ ಹೆಚ್ಚಾಗ್ತಿತ್ತೇ ವಿನಃ ಕಡಿಮೆ ಆಗುವ ಲಕ್ಷಣ ತೋರಿಸಲಿಲ್ಲ. ಈ ವಿಷಯ ನಾನಕರ ಗಮನಕ್ಕೂ ಬಂತು. ಒಂದು ದಿವಸ ವ್ಯಾಪಾರಿ ತಮ್ಮ ಮನೆಗೆ ಬಂದಾಗ ಆ ಮಾತು ಈ ಮಾತು ಅಂತ ಹಾಡ್ತಾ ನಾನಕರು, ಸ್ನೇಹಿತ ಒಂದು ನಿಮಿಷ ಇರು ಬಂದೆ ಅಂತ ಹೇಳಿ ಮನೆ ಒಳಗೆ ಹೋಗಿ ಒಂದು ಪುಟ್ಟ ಬಟ್ಟೆ ಹೊಲಿಯುವಂಥ ಒಂದು ಸೂಜಿ ತಂದರು. ಅದನ್ನು ತಮ್ಮ ಬೆರಳಿನ ತುದಿಗೆ ನಿಧಾನವಾಗಿ ಹಿಡ್ಕೊಂಡು, ಮಿತ್ರ, ಇದು ನನಗೆ ಅತ್ಯಂತ ಪ್ರಿಯವಾದಂಥ ವಸ್ತು, ಇದನ್ನು ಜಾಗೃತಿಯಾಗಿ ನಿಮ್ಮ ಮನೇಲಿ ಇಟ್ಕೋತೀಯ, ನನ್ನ ಜೀವನಕ್ಕೆ ಬಹಳ ಪ್ರಯೋಜನ ಆದಂಥದ್ದು ಇದು, ನಿಮ್ಮ ಮನೇಲಿ ಇಟ್ಕೋ, ಕಳ್ಕೋಬೇಡ, ಮುಂದಿನ ಜನ್ಮದಲ್ಲಿ ನನಗೆ ಬೇಕಾದಾಗ ನಿನ್ನಿಂದ ಹೇಳಿಸ್ಕೋತೇನೆ ಅಂತಂದರು. ಅವನು ಹೆಚ್ಚು ಚಿಂತೆ ಮಾಡಲಿಲ್ಲ. ಆಗಲಿ ಗುರುಗಳೇ ಅಂತ ಹೇಳಿ ತುಂಬ ಕಾಳಜಿಯಿಂದ ಕಾಪಾಡ್ತೇನೆ ಅಂತ ಹೇಳಿ ಮನೆಗೆ ಹೋದ. ಮನೆಗೆ ಹೋದ್ಮೇಲೆ ಚಿಂತೆ ಮಾಡಿದ, ಎಲ್ಲ ಗುರುಗಳು ಇದನ್ನು ಮುಂದಿನ ಜನ್ಮದಲ್ಲಿ ಮರಳಿ ಪಡಿತೀನಿ ಅಂತ ಹೇಳಿದರು, ಇದು ನಾನು ಮುಂದಿನ ಜನ್ಮಕ್ಕೆ ಹೇಗೆ ತೊಗೊಂಡು ಹೋಗಲಿ? ಮತ್ತೆ ಗುರುಗಳ ಕಡೆ ಹೋದ. ಗುರುಗಳಿಗೆ ತಿಳಿಸಿದ ಹಾಗೆ ನಾ ಸೂಜಿಯನ್ನು ಈಗ ಭದ್ರವಾಗಿ ಇಟ್ಕೋಬಲ್ಲೆ, ಆದರೆ ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗೋದು ಸಾಧ್ಯ ಇದಲ್ಲ ಅಂತ ಕೇಳಿದ್ರು ನಾನಕು. ಹೌದಪ್ಪ, ನಿನ್ನ ಸಾವಿನ ನಂತರ ಈ ಪುಟ್ಟ ಸೂಜಿಯನ್ನೇ ಮುಂದಿನ ಜನ್ಮಕ್ಕೆ ತೊಗೊಂಡು ಹೋಗೋಕೆ ಆಗೋದು ಸಾಧ್ಯ ಇಲ್ಲದೆ ಇರುವಾಗ ನೀನು ಅಪ್ರಾಮಾಣಿಕವಾಗಿ ಕೂಡಿ ಹಾಕ್ತಾ ಇದ್ದೆಯಲ್ಲ ಅಷ್ಟೊಂದು ಹಣ, ಅದನ್ನು ಹೇಗೆ ತೊಗೊಂಡು ಹೋಗ್ತೀವಿ ಮುಂದಿನ ಜನ್ಮಕ್ಕೆ ಅಂತ ಕೇಳನಕ್ರು. ಪ್ರಶ್ನೆ ಅವನ ಮನಸ್ಸು ಮುಟ್ಟಿತ್ತು, ತಟ್ಟಿತ್ತು. ಆತ ತನ್ನ ದುರಾಶೆ ನಿಲ್ಲಿಸಿದ ಅಂತ ಹೇಳ್ತಾರೆ. ಇಂಥ ಗುರುಗಳು ಬೇಕು ಸ್ವಾಮಿ ನಮಗೆ. ಹಾಗಾಗಿ ಹೇಳಬೇಕು, ಮನದ ಚಂಚಲತೆಯನ್ನು ನಿಲ್ಲಿಸೋ ಹಾಗೆ, ದುರಾಸೆ ಕಡಿವಾಣ ಹಾಕುವಂತೆ ಬೋಧನೆ ಮಾಡುವಂಥ, ಬರೇ ಬೋಧನೆ ಮಾಡುವಂಥ ಅಲ್ಲ, ಬೋಧಿಸಿದಂತೆ ನಡೆಯುವಂಥ ಗುರುಗಳ ಅವಶ್ಯಕತೆ ಹಿಂದೆಂದಿಗಿಂತಲೂ ಇವತ್ತು ಹೆಚ್ಚಾಗಿದೆ.